ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಹೇಗಾಯ್ತು ಹೊಸ ಗಿಡಕ್ಕೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಇದರಲ್ಲಿ ನಮ್ಮನೆಯಲ್ಲಿ ವೈಕುಂಠ ಏಕಾದಶಿ ಆಚರಣೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಯಾವ ರೀತಿ ಆಚರಿಸಿದ್ದೇನೆ ಅಂತ ಬರೀ ನೋಡೋಣಂತೆ. ತುಂಬಾ ಒಂದು ಗ್ರ್ಯಾಂಡಾಗಿ ಅಂತಲ್ಲ, ಸಿಂಪಲಾಗಿ ಆಚರಿಸಿದ್ದೇನೆ. ಬೆಳಿಗ್ಗೆನೇ ನಾನು ಪೂಜೆ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇರಬಹುದು. ವೆಂಕಟೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡಿದ್ದೇನೆ. ಅದು ವಿಶೇಷವಾದ ಒಂದು ಅಲಂಕಾರ, ನೈವೇದ್ಯ, ದೀಪಾರಾಧನೆ, ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡಿದ್ದೇನೆ. ಪ್ರಸಾದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿದ್ದೇನೆ, ಬಾಳೆಹಣ್ಣು ಇಟ್ಟಿದ್ದೇನೆ ಮತ್ತು ತಾಂಬೂಲ, 7 ಅಕ್ಕಿ ದೀಪಾರಾಧನೆಗಳು. ಈ ಸಲ ತುಪ್ಪ ಮಾಡಿಲ್ಲ, ಒಂದು ಪ್ಲೇಟ್ ಮೇಲೇ ಇಟ್ಟು ನಾನು ದೀಪಾರಾಧನೆ ಮಾಡಿದ್ದೇನೆ. ಹಾಗೆ ಒಂದು ಅಖಂಡ ದೀಪಾರಾಧನೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಎಲ್ಲ ರೀತಿಯ ಎಲ್ಲ ದ್ರವ್ಯಗಳಿಂದ ಸಹ ನಾನು ಅಲಂಕಾರವನ್ನು ಮಾಡಿದ್ದೇನೆ. ಹಾಗೆ ಕುಂಕುಮಾರ್ಚನೆಯನ್ನು ಮಾಡಿದ್ದೆ. ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಹಾರ ಮತ್ತು ಸೌತಿಗೆ ಹೂವಿನ ಹಾರವನ್ನು ಹಾಕಿ ನಾನು ಪೂಜೆಯನ್ನು ಮಾಡಿದ್ದೀನಿ. ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಇದು ಸುದರ್ಶನ ಚಕ್ರ ಮಹಾಯಾಗ. ಇದು ನನಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತೀನಿ, ಆಯಿತಾ, ಯಾವ ರೀತಿ ಮಾಡಬೇಕು ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ಕಾಯಿ ನೋಡಿದ್ದು ಸಾಂಬ್ರಾಣಿ ಧೂಪವನ್ನು ಹಾಕಿ ಮಂಗಳಾರತಿ ಮಾಡಿದ್ದು ಈ ಥರ ನಾನು ಆಚರಿಸಿದ್ದೇನೆ. ಈ ವರ್ಷ ಉಪವಾಸವನ್ನು ಮಾಡಿ ನಾನು ಆಚರಿಸಿದ್ದು. ದ್ವಾದಶನ್ನು ಸಹ ಆಚರಣೆ ಮಾಡಿದ್ದೆ. ಅದು ನನಗೆ ತೋರಿಸಲು ನೆನಪಿಲ್ಲ, ಆದ ಕಾರಣ ನಾನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ. ನೋಡಿದ್ರೆ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ವೈಕುಂಠ ಏಕಾದಶಿ ನಾನು ಯಾವ ರೀತಿ ಆಚರಿಸಿದ್ದೇನೆ ಅಂತ ತೋರಿಸ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೆ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.